ಎಲೆಕ್ಟ್ರಿಕಲ್ ಜನರೇಟ್ ಆಗೋದು ಜನರೇಟ್ ಆಗೋದಿದೆಯಂತೆ ಅಲ್ಲಿ ನೋಡಕ್ ಹೋಗ್ತಾ ಇದೀವಿ ಗೈಸ್. ಇವಾಗ ವಾರ್ಷಿಪ್ ಮ್ಯೂಸಿಯಂ ಅಂತ ಗೈಸ್ ಒಳಗಡೆ. ಈಗ 3ನೇ ಪ್ಲೇಸ್ ಮುಗೀತು. ಒಂದೇ ವಿಡಿಯೋಗೆ ಈಗ ಊಟಕ್ಕೆ ಹೋಗ್ತಾ ಇದೀವಿ ಗೈಸ್. ಎಷ್ಟು ಫೋಟೋ ಆಯ್ತೋ ಅಷ್ಟು ತಗೊಂಡು ಬಂದಿದೀವಿ ನಾವು. ಅದೇ ಫ್ರೆಂಡ್ಸ್ ಜೊತೆ ಈಗ ಹೋಯ್ತಾ ಇರೋದು 3ನೇ ಪ್ಲೇಸ್ಗೆ. 3ನೇ ಪ್ಲೇಸ್ ಹೆಸರು ಏನು? ಎಂತ ಸೇತುವೆ ನಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದಿನಿ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಮ್ಮ ಕಾಲೇಜಿಂದ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಇನ್ನು ಯಾರು ಬಂದಿಲ್ಲ, ಎಲ್ಲರ ಕ್ಲಾಸಲ್ಲಿ ಕೂತಿದ್ದೀನಿ ನಾನು. 7:45 ಆದರೂ ಯಾರೂ ಬಂದಿಲ್ಲ. 7:15 ಬರೋಕ್ಕೆ ಹೇಳಿದ್ರು, ಆದರೆ 7:45 ಆದರೂ ಯಾರೂ ಬಂದಿಲ್ಲ. 3 ಜನ ಗರ್ಲ್ಸ್ ಬಿಟ್ಟರೆ ಇನ್ನು ಯಾರೂ ಬಂದಿಲ್ಲ ಗೈಸ್. ಬಂದ್ಮೇಲೆ ಸಿಗ್ತೀನಿ, ಬಾಯ್. ಹಾಯ್ ಗಾಯ್ಸ್, ಸೊ ಇವಾಗ 9 ಗಂಟೆ ಬೆಳಗ್ಗೆ ಆಗಿದೆ. ನಾವು ಇವಾಗ ಜೋಗ್ ಫಾಲ್ಸ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ವಾಕೇಬಲ್ ಡಿಸ್ಟೆನ್ಸಲ್ಲೇ ಇತ್ತಂತೆ, ರೂಮ್ ಮಾಡಿದ್ರು. ರೂಮಲ್ಲಿ ಇದ್ವಿ. ವಾಕೇಬಲ್ ಡಿಸ್ಟೆನ್ಸಲ್ಲಿ ಜೋಗ್ ಫಾಲ್ಸ್ ಇತ್ತಂತೆ, ಅದನ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ನಾವು. ಹುಡುಗರು ಆಗಲೇ ಮುಂದೆ ಹೋಗೋರೆ, ಅರ್ಧ ಹುಡುಗಿರು ಹಿಂದೆ ಬರ್ತವ್ರೆ. ನಾವು ಮಧ್ಯ ಹೋಗ್ತಾ ಇದ್ದೀವಿ, ನಾನು ಮತ್ತು ನನ್ನ ಫ್ರೆಂಡು. ಇನ್ನೊಂದೆಲ್ಲ ದೂರ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಿಮಗೂ ತೋರಿಸ್ತೀನಿ, ತಡೀರಿ ಒಂದು ನಿಮಿಷ. ನೋಡಿ, ಅಲ್ಲೂ ಹೋಗ್ತವ್ರೆ, ಹಿಂದೆ ಇಲ್ಲೂ ಹೋಗ್ತವ್ರೆ, ಹಿಂದೆ ಇಲ್ಲೂ ಬರ್ತವ್ರೆ ಎಲ್ಲರೂ. ನೋಡಿ ಎಷ್ಟು ಜನ ಅವರೇ ಅಂತ. ನಾವು ಮಧ್ಯದಲ್ಲಿದ್ದೀವಿ ಗೈಸ್. ಮಧ್ಯದಿಂದ ಇವಾಗ ಹೋಗ್ತಾ ಇದ್ದೀವಿ. ಜೋಗ್ ಫಾಲ್ಸ್ಗೆ ಹೋಗಿ ಸಿಗ್ತೀನಿ ಗೈಸ್. ಇವಾಗ ತಾನೇ ಪ್ಲೇಸಿಗೆ ರೀಚ್ ಆದ್ವಿ, ತೋರಿಸ್ತೀನಿ ಯಾವುದು ಪ್ಲೇಸ್ ಅಂತ. ನೋಡಿ ಅಲ್ಲಿ ಬರ್ತೈತಲ್ಲ, ಅದೇ ಜೋಗ್ ಫಾಲ್ಸ್. ಇಲ್ಲೆಲ್ಲ ನಮ್ಮ ಕಾಲೇಜವ್ರು, ಆ ಕಡೆ ಈ ಕಡೆ ಎಲ್ಲ ಸುತ್ತಮುತ್ತನೂ ನಮ್ಮ ಕಾಲೇಜವರೇ ನಿಂತಿದ್ದೀವಿ. ಸೊ ರೀಚ್ ಆದ್ವಿ ಜೋಗ್ ಫಾಲ್ಸ್ಗೆ. ಜೋಗ್ ಫಾಲ್ಸ್ಗೆ ರೀಚ್ ಆಗ್ಬಿಟ್ಟು ಈಗ ಫೋಟೋಸ್ ತಗೊಂಡು ಸಿಗ್ತೀನಿ ಗೈಸ್. ಇಲ್ಲಿಂದ ಫುಲ್ಲು ದೊಡ್ಡದು, ತುಂಬ ಆಳ ಇದೆ. ಜೋಗ್ ಫಾಲ್ಸ್ ನೋಡಿದ್ರಲ್ಲ, ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಹಂಗೆ ಮುಂದೆ ಇನ್ನೊಂದು ಫಾಲ್ಸ್ ಇದೆಯಂತೆ. ಯಾವ ಫಾಲ್ಸ್ ಅದು? ಎಲೆಕ್ಟ್ರಿಕಲ್ ಜನರೇಟ್ ಆಗೋದು ಫಾಲ್ಸ್. ಜನರೇಟ್ ಆಗೋದಿದೆಯಂತೆ, ಅಲ್ಲಿ ನೋಡಕ್ ಹೋಯ್ತಾ ಇದ್ದೀವಿ ಗೈಸ್. ಇವಾಗ ಇವರೆಲ್ಲ ನನ್ನ ಫ್ರೆಂಡ್ಸು, ನನ್ನ ಕ್ಲಾಸ್ಮೇಟ್ಸು ಎಲ್ಲ ಇವರೇ. ಹೊಡಿ ಇದೆ ಗೈಸ್, ಅದು ನೋಡಿ ಇದೆ ಇದೆ ಅದು. ನಾವಿವಾಗ ಸೆಕೆಂಡ್ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ತೂಗು ಸೇತುವೆಲಿ ಇದ್ದೀವಿ. ತುಂಬಾ ಚಿಕ್ಕದು ಸೇತುವೆ, ಎಂತ ಸೇತುವೆ ನಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಅಲ್ಲಾಡ್ತೈತೆ ಗೈಸ್. ಹಿಂದಗಡೆ ನೋಡಿ ಗೈಸ್, ನಮ್ಮ ಕ್ಲಾಸು, ನಮ್ಮ ಬಸ್ಸವ್ರು ಬರ್ತವ್ರೆ. ಮುಂದೆಗಡೆ ಆಗಲೇ ಬಂದು ನಿಂತಿರೋರು ಫೋಟೋ ಶೂಟ್ ಮಾಡಿಸ್ತವ್ರೆ. ತೋರಿಸ್ತೀನಿ ಬನ್ನಿ ಸೇತುವೆ. ಆ ಕಡೆಯಿಂದ ನಾವು ಬಂದು ಈ ಕಡೆ ಫೋಟೋ ಶೂಟ್ ಮಾಡ್ತವ್ರೆ. ನೀರು, ನಾವು ಸೇತುವೆ ಮಧ್ಯದಲ್ಲಿ ನಿಂತಿದ್ದೀವಿ. ಇವಳು ನನ್ನ ಫ್ರೆಂಡು. ಈಗ ಫೋಟೋ ಶೂಟ್ ಮಾಡ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಅದೇ ಫ್ರೆಂಡ್ಸ್ ಜೊತೆ ಈಗ ಹೋಯ್ತಾ ಇರೋದು 3ನೇ ಪ್ಲೇಸ್ಗೆ. 3ನೇ ಪ್ಲೇಸ್ ಹೆಸರು ಏನೋ ಕೋಟೆ ಅಂತ ಅಂದರು. ತೋರಿಸ್ತೀನಿ ಬನ್ನಿ. ಶಿವಮೊಗ್ಗದಲ್ಲಿ. ಏನು ಪ್ಲೇಸು ಹೋಯ್ತಾ ಇರೋದು? ಏನು ಪ್ಲೇಸ್? ಮಿರ್ಜಾ ಫೋರ್ಟ್ ಅಂತೆ ಗೈಸ್. ಹೋಯ್ತಾ ಇದ್ದೀವಿ ಇವಾಗ, ತೋರಿಸ್ತೀನಿ. ಇದೇ ಕೋಟೆ, ಮಿರ್ಜಾ ಕೋಟ್ ಇದೆ ಗೈಸ್. ಒಳಗಡೆ ಬ್ಯಾಗ್ ಅಲ್ಲೋ ಇಲ್ವಂತೆ, ನಾನು ಆಚೆ ತೋರಿಸಿದ್ನಲ್ಲ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು, ನಾನು ಮತ್ತು ನನ್ನ ಫ್ರೆಂಡ್. 3ನೇ ಪ್ಲೇಸ್ ಗೈಸ್ ಇವಾಗ ಹೋಯ್ತಾ ಇರೋದು ನಾವು. 3ನೇ ಪ್ಲೇಸ್ಗೆ ಬನ್ನಿ ಹೋಗೋಣ. ಒಳಗಡೆ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ಬನ್ನಿ ನಿಮಗೂ. ಆಗಲೇ ಅರ್ಧಕ್ಕರ್ಧ ಜನ ಹೋಗೋರೆ. ಈಗ ಇಲ್ಲಿಂದ ಬರ್ತಾ ಇದ್ದೀವಿ. ಹಿಂದೆ ಬರ್ತವ್ರೆ ನೋಡಿ, ಹಿಂದೆ ಬರ್ತಾವೆ. ಗೈಸ್ ಅಲ್ಲಿಂದ ಎಂಟ್ರಿ ಅನ್ಸುತ್ತೆ. ಮೇಲೆ ಹೋಗ್ಬಿಟ್ಟು ಕೆಳಗಡೆ ತರಿಸ್ತೀನಿ ತಡಿ. ನಮ್ಮ ಕ್ಲಾಸ್ ಬಾಯ್ಸ್ ಎಲ್ಲ ಹೇಳಿದ್ದಾರೆ ಗೈಸ್. ನಮ್ಮ ಗೌರವ ಅವ್ರ ಕಥೆನ ಕಳಿಸಿದ್ನ.
ನೋಡಿ ಇನ್ನೂ ಬರ್ತಾರೆ ಅಲ್ಲಿಂದ. ಇವಾಗ ನಾವು ಇಲ್ಲಿಗೆ ಬಂದ್ವಿ, ಒಳಗಡೆ ಹೋಗ್ತಾ ಇದೀವಿ ಗೈಸ್. ಒಳಗಡೆ ಬರ್ತೀವಿ, ಇಲ್ಲೊಂದು ಇದೆ ಮಧ್ಯ ಮಧ್ಯ, ಎಲ್ಲ ಕಡೆನೂ ಅಷ್ಟೇ ಮಧ್ಯ ಮಧ್ಯ ಈ ಥರ ಇದೆ ಗೈಸ್. ಇನ್ನು ಒಳಗಡೆಯಿಂದ ಬಂದರೆ ಈ ಥರ ಕಾಣಿಸುತ್ತೆ. ಇಲ್ಲಿ ಫೋಟೋ ಸೆಕ್ಷನ್, ಯಾರ್ಯಾರು ಫೋಟೋ ತಗೋಬೋದು ತಗೋಬೋದು. ಎಲ್ಲ ಫೋಟೋಶೂಟ್, ಇದು ಫೋಟೋಶೂಟ್ ಏರಿಯಾ ಗೈಸ್. ಇದು ಬಾವಿ ಅಂತೆ ನೋಡಿ, ಇದಿಷ್ಟು ದೊಡ್ಡ ಬಾವಿ, ತುಂಬಾ ಆಳ ಇದೆ ಗೈಸ್, ತುಂಬಾ ಆಳ ಇದೆ, ತೋರ್ಸಕ್ಕಾಗಲ್ಲ. ಆದರೆ ಇಲ್ಲಿ ಫೋಟೋಶೂಟ್ ಮುಗಿಸ್ಕೊಂಡು ಸಿಗ್ತೀನಿ ಗೈಸ್. ಎಲ್ಲರೂ ಇವಾಗ ಬತ್ತವ್ರೆ ಅಲ್ಲಿ. ಈಗ 3ನೇ ಪ್ಲೇಸ್ ಮುಗೀತು. ಈಗ ಹೋಯ್ತಿರ್ಬೇಕು ನನ್ನ ಫ್ರೆಂಡ್ಸ್ ಜೊತೆ ಇದೆ, ಬರ್ತಿರ್ಬೇಕು ಕಾವ್ಯ ಜೊತೆ ಆಚೆ ಬರ್ತಿದ್ದೀನಿ. ಇವಳು ನನ್ನ ಫ್ರೆಂಡ್, ಇವಳು ಜೂನಿಯರು. ನಾ ಹೇಳಿದ್ನಲ್ಲ ಆಗ್ಲೇ, ಇವಳು ಜೂನಿಯರು. ಅವಳು ಇವಳು ಎಷ್ಟೇ ಆಯ್ ಮಾಡ್ತಾಳೆ ನೋಡಿ ಗೈಸ್, ಒಂದೇ ವಿಡಿಯೋಗೆ ಎಷ್ಟೇ ಆಯ್ ಮಾಡ್ತಾಳೆ ನೋಡಿ. ಈಗ ಊಟಕ್ಕೆ ಹೋಗ್ತಾ ಇದೀವಿ ಗೈಸ್. ಊಟ ಏನೇನು ಸೂಪರ್ ಆಗಿದೆ ನೋಡಿ ಗೈಸ್, ಸೂಪರ್ ಆಗಿದೆ, ಚೆನ್ನಾಗಿದೆ ಅಂತ ಅಂದ್ರು ಗೈಸ್. ಒಳಗಡೆ ಬಿಡ್ತಾನೆ ಇಲ್ಲ ಗೈಸ್, ಒಳಗಡೆ ನೀಟಾಗಿ ಫೋಟೋ ತಗೊಂಡು 10 ಮಿನಿಟ್ಸ್ ಅಷ್ಟೇ ಗೈಸ್ ಟೈಮ್ ಇದ್ದಿದ್ದು. 10 ಮಿನಿಟ್ಸ್ ಎಷ್ಟು ಫೋಟೋ ಆಯ್ತೋ ಅಷ್ಟು ತಗೊಂಡು ಬಂದಿದ್ದೀವಿ ನಾವು. ದಯವಿಟ್ಟು ಯಾರೇನು ಬರಬೇಡಿ ಗೈಸ್. ನೋಡಿ ಹೆಂಗಂತಾರೆ ನಮ್ಮ ಸೆಕ್ಷನ್, ನಮ್ಮ ಕಾಲೇಜ್ ಅವರು ಎಲ್ಲರೂ ಬರ್ತಾ ಇದ್ದಾರೆ. ನಾವು ಆಗ್ಲೇ ಊಟಕ್ಕೆ ಹೋಗ್ತಾ ಇದೀವಿ. ಬಂದು ಊಟ ಮಾಡ್ತಾ ಇದೀವಿ. ಅವರೇ ನೋಡಿ ಇವಳೆ ಗೈಸ್. ಬಸ್ ಒಳಗಡೆ ಬಂದು ಕೂತ್ಕೊಂಡು ಬಸ್ ಹೋಗ್ತಾ ಇದ್ದೆ. ಮುಂದಿನ ಪ್ಲೇಸ್ ಬಂದ್ಬಿಟ್ಟು ಕಾರವಾರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ 4ನೇ ಸ್ಟಾಪಲ್ಲಿ ಸ್ಟಾಪ್ ಮಾಡಿದ್ದಾರೆ ಬಸ್ನ. ಈಗ ಮ್ಯೂಸಿಯಂ ನೋಡೋಕ್ಕೆ ಕರ್ಕೊಂಡು ಬಂದಿದ್ದಾರೆ. ಮ್ಯೂಸಿಯಂ, ವಾರ್ಶಿಪ್ ಮ್ಯೂಸಿಯಂ ಅಂತೆ ಗೈಸ್. ಒಳಗಡೆ ಹೋಗಿ ಬಂದ್ವಿ ಇವಾಗ. ನಮ್ಮ ಬಸ್ಸವರೆಲ್ಲ ಒಳಗಡೆ ಬಂದರು. ತೋರಿಸ್ತೀನಿ ರೀ ಮ್ಯೂಸಿಯಂ. ಇದೇ ಮ್ಯೂಸಿಯಮ್ಮು ಗೈಸ್. ನೋಡಿ ಎಲ್ಲ ಬತ್ತವ್ರೆ. ಲೈನಲ್ಲಿ ಹೋಗ್ತಾ ಇದೀವಿ, ನೋಡ್ಕೊಂಡು ಬಂದ್ವಿ. ಇವಾಗ ಮುಂದೆ ಹೋಗ್ತಾ ಇದೀವಿ. ನಮ್ ಕ್ಲಾಸ್ ಗೊಜ್ಜೆ ಇವಳೆ ಗೈಸ್. ಇವಳೆ ಕರಿ ಇವಳೆ ನಮ್ ಕ್ಲಾಸ್ ತುರಿ. ಅಲ್ಲಿಂದ ಮೇಲೋಗೋದು, ಇಲ್ಲಿಂದ ಮೇಲೋಗೋದು. ಮೇಲ್ ಬಂದು ಮೇಲಿಂದ ಮೇಲ್ ಬರ್ತಾ ಇದೀವಿ.
ಲೇ ವಚ್ಚೆ ಬಿಟ್ಲು ಕಣೆ ಡೋರ್ನ. ಅಯ್ಯೋ ಇಲ್ಲೊಂದು ಡೋರ್ ಇದೆ. ಅಂತಂದ್ರೆ ಅಯ್ಯೋ 3 ಕೋತಿಗಳು ಗೈಸ್ ನೋಡಿ ಹೆಂಗ್ ಮಾಡ್ತವ್ರೆ ಅಂತ. ನಾವು ಬಂದಿದ್ದೀವಿ ನೋಡಿ ಗೈಸ್, ಅದೇ ನಾವು ಬಂದಿದ್ದಲ್ಲ ಮ್ಯೂಸಿಯಂ ಅಂತ ಹೇಳಿಲ್ಲಲ್ಲ ಅದೇ ನೋಡಿ ಗೈಸ್. ವ್ಯೂ ಬೀಚ್ ಇಲ್ಲಿ ನಿಂತ್ಕೊಂಡು ಬೀಚ್ ನೋಡ್ಬೋದು. ಒಂಚೂರು ಸ್ನ್ಯಾಪ್ ಹಾಕ್ತೀನಿ. ಮ್ಯೂಸಿಯಂ ಮುಗಿದು ಗಾಯ್ಸ್, ನಮ್ ಬಸ್ ನೋಡಿ ಅಲ್ಲಿ ನಿಂತಿದೆ. ಪಾಯಿಂಟ್ ನೋಡಕ್ಕೆ ಕರ್ಕ ಬಂದಿರೋದು ಗೈಸ್. ನೋಡಿ ಬಸ್ ಹತ್ರ ಕಾಯ್ತಾ ಇದೀವಿ ಗೈಸ್. ನಮ್ ಬಸ್ ಅಲ್ಲಿ ನಿಂತೈತೆ. ಅಲ್ಲಿ ನಮ್ ಕ್ಲಾಸ್ ಚಪ್ಲಿ ಹಿಡಿತಾಳೆ ಇಲ್ಲಿ. ನಮ್ ಕ್ಲಾಸ್ ಚಪ್ರಿ ಇವಳೆ ಒಯ್ತಾಳೆ ಮುಂದೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಏನೋ ಅಂತವಳೆ ಗೈಸ್. ನಮ್ ಕ್ಲಾಸ್ ವೇಸ್ಟ್ ಮಾಡಿನ ಇವಳೆ. ನಮ್ ಕ್ಲಾಸ್ ವೇಸ್ಟ್ ಮಾಡಿನ ಇವಳೆ. ನಮ್ ಕ್ಲಾಸ್ ಚಪ್ರಿನ ಇವಳೆ. ಸೆಕೆಂಡ್ ಚಪ್ರಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಚಪ್ರಿ ಅಂದ್ರೆ ಹಿಂಗ್ ಹೇಳ್ತಾಳೆ ಗೈಸ್. ಇಲ್ಲಿ ನಿಶಾ ಹತ್ಬಿಟ್ಟು ಬರ್ಬೇಕು, ಮೇಲ್ ಹತ್ಬಿಟ್ಟು ನೋಡಿ ಗೈಸ್. ಇವ್ರು ಗೊತ್ತಿಲ್ಲ ಡೋರ್ ಕ್ಲೋಸ್ ಓಪನ್ ಮಾಡ್ಬೇಕಂತೆ. ಓಪನ್ ಮಾಡು ಗೈಸ್. ನೋಡಿ ಇದಕ್ಕೆ ನಾವು ಹೋಗಿದ್ದೀವಿ ಈಗ ಒಳಗಡೆಗೆ. ಇದಕ್ಕೆ ಹೋಗ್ಬಿಟ್ಟು ಬಂದ್ವಿ. ಇಲ್ಲಿಂದ ಫುಲ್ ಬೀಚ್. ಈ ವ್ಯೂ ನೋಡಕ್ಕೆ ಕರ್ಕ ಬಂದಿರೋದು ನಮ್ಮ ಕಕ್ಕ ಅಂತವಳೆ. ಏರೋಪ್ಲೇನ್ ಕಕ್ಕ ಅಂತವಳೆ. ಬರೀ ಇಂತದೆಯಾ ಗೈಸ್. ಚಪ್ರಿ ದೊಡ್ಡ ಚಪ್ರಿ ಗೈಸ್. ಇವಳಂತೂ ಏನೇ ಚಪ್ರಿ ಮುಂದೆ ಹೋಯ್ತಾಳೆ. ತೋರ್ಸಕ್ಕಾಗಲ್ಲ ಇವಾಗ. ಎಕ್ಸಿಟ್ ಆಗ್ತಾ ಇದೀವಿ, ತೋರಿಸ್ತೀವಿ ರೀ. ಎರಡು ಚಪ್ರಿ ಹೋಯ್ತಾ. ಮೊದಲನೇ ಚಪ್ರಿ ಇಂತ ಬರ್ತಾಳೆ, ಎರಡು ಚಪ್ರಿ ಮುಂದೆ ಹೋಯ್ತಾಳೆ. ಯಾರು ಗೈಸರು ಆಚೆ ಎಕ್ಸಿಟ್ ಆಗಿ ಗೈಸ್. ಎಂಟ್ರಿ ಇಲ್ಲಿ, ಎಕ್ಸಿಟ್ ಇಲ್ಲಿ. ಎಂಟ್ರಿ ಇಲ್ಲಿ, ಎಕ್ಸಿಟ್ ಇಲ್ಲಿ. ಇದನ್ನ ನಾವು ನೋಡ್ಕೊ ಬಂದಿದ್ದೀವಿ ಇವಾಗ. ಎಲ್ಲಾದ್ರೂ ಅದೇ ರೋಡಕ್ಕ ಬಾ ಗೈಸ್. ಎಕ್ಸಿಟ್ ಆಗ್ತಿದೀವಿ. ಎಕ್ಸಿಟ್ ಆಗ್ಬಿಟ್ಟು ಹೊಟ್ಟೆ ಹಸಿತೈತೆ ಏನಾದ್ರು ತಿನ್ಕೊಂಡು ಸಂಜೆ ಬಸ್ಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಬಾಯ್ ಮಾಡ್ತೀವಿ ಗೈಸ್. 8 o'clock ಗೋವಾಗೆ ಬರೋಷ್ಟರಲ್ಲೇ ಅಷ್ಟೊತ್ತಾಯ್ತು. ಬಂದ್ಬಿಟ್ಟು ರೂಮಲ್ಲಿ ಇದ್ದೀವಿ. ರೂಮ್ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಷ್ಟೇ. ಸಖತ್ತಾಗಿದೆ. ಬಂದ್ಬಿಟ್ಟು ಇಲ್ಲಿ ಕೂತಿದ್ದೀವಿ ಸುಮ್ಮನೆ. ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಹೋದ್ರೆ ಇವತ್ತಿನ ದಿನದ ಮುಗೀತು. ಸೊ ಹೇಳ್ಬಿಡು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮೈ ಚಾನಲ್ ನಂದಿನಿ ಬ್ಲಾಗ್ಸ್.